ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತೇನೆ. ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಸಹ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ನಡೀತಾ ಇದೆ ಕಾರ್ಯಕ್ರಮ. ಆಡಿಟೋರಿಯಂ 2ನೇ ಮಹಡಿಯಲ್ಲಿರುವಂತಹ ಮಹದೇವ ದೇಸಾಯಿ ಆಡಿಟೋರಿಯಂ 2ನೇ ಮಹಡಿಯಲ್ಲಿರುವಂತಹ ಯಾರು ಏನಾರು ಕೇಳ ಹಾಗಿದ್ರೆ ಇದ್ರ ಬಗ್ಗೆ ಕೇಳ್ಬೋದು. ಹೌದು, ತಿಪ್ಪಣ್ಣಪ್ಪ ಕಮಕ್ನೂರು MLC ಅವರು ಕಲಬುರಗಿ. ಕಮಕ್ನೂರು. ಈ ಕಾರ್ಯಕ್ರಮ ನಾವು ಇನ್ನೊಂದು ಸ್ವಲ್ಪ ಹೇಳ್ಬೇಕಾಗಿದೆ. ದಿನಪತ್ರಿಕೆಗಳ ಸಂಪಾದಕರದ್ದು ಯಾವುದೂ ಕಾರ್ಯಕ್ರಮ ದಿನಾಚರಣೆ ಇವತ್ತುವರೆಗೂ ಆಗಿರಲಿಲ್ಲ. ಇದೇ ಮೊದಲೇ ಬಾರಿಗೆ ನಮ್ಮ ಸಂಘಟಿತ ಪತ್ರಿಕಾ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಗುರುತಿಸಿ ಇವತ್ತು ಜೀವಮಾನ ಸಾಧನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಬಹುತೇಕವಾಗಿ ಸಾಧಕರಂದ್ರೆ ಸುಮಾರು ಜನರಿದ್ದಾರೆ ನಮ್ಮಲ್ಲಿ, ನಮ್ಮ ಕ್ಷೇತ್ರದಲ್ಲಿ. ಆದರೆ 5 ಜನರಿಗೆ ಮಾತ್ರ ಇವತ್ತು ನಮ್ಮ ಕಮಿಟಿ ಅಧ್ಯಕ್ಷರು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು 5 ಜನರನ್ನ ಆಯ್ಕೆ ಮಾಡಿ ಇವತ್ತೊಂದು ಸಾಧಕರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದು ಮೊದಲೇ ಬಾರಿಗೆ ಮತ್ತು ನಮ್ಮ ಸಂಘದ ಹೆಮ್ಮೆ ಕೂಡ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳು ಸೇರಿದಂತೆ ರಾಜ್ಯ ಮಟ್ಟದ ಪತ್ರಿಕೆಗಳು ಸಹ ಇದರಲ್ಲಿ ಸದಸ್ಯತ್ವ ಪಡೆಯಬಹುದು. ಯಾವುದೇ ರೀತಿಯ ಒಂದು ನಿಬಂಧನೆಗಳೇನಿಲ್ಲ. ಎಲ್ಲ ರೀತಿಯ ದಿನಪತ್ರಿಕೆಗಳು ಇದರಲ್ಲಿ ಸದಸ್ಯತ್ವ ಪಡೆದುಕೊಳ್ಳಕ್ಕಾಗಲ್ಲ. ಸರ್ಕಾರದ ಮೇಲೆ ನಾವು ಭರವಸೆ ಇಟ್ಟು ಪತ್ರಿಕೆನ ಪ್ರಾರಂಭ ಮಾಡಕ್ ಆಗೋದಿಲ್ಲ. ಹೊರಗಡೆ ಇರ್ತಕ್ಕಂಥ ಸೋರ್ಸಸ್ ನಾವು ಬಹಳ ನಿರಂತರವಾಗಿ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಸರ್ಕಾರ ಈಗ ಜಾಹೀರಾತು ನೀತಿ ಬರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಏನೇನೋ ನೆಪ ಒಡ್ಡಿ ಅಥವಾ ನಿಮ್ಮ ಪ್ರಿಂಟ್ ಮೀಡಿಯಾ ಬರ್ತಕ್ಕಂಥ ಜಾಹೀರಾತುಗಳು ಪರಿಣಾಮಕಾರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೆಪ ಒಡ್ಡಿ ನಿಲ್ಸಂತ ಪ್ರಯತ್ನ ನಾವು ಮುಂದೆ ಆಗ್ತಾ ಇದೆ ಅಂತ ನನ್ನ ಇದಕ್ಕಿದೆ. ಬಟ್ ಅದ್ರ ಮೇಲೆ ನಂಬಿಕೆ ಇರೋಕ್ಕಾಗಲ್ಲ. ಮಾಧ್ಯಮದ ಯಾಕಂದ್ರೆ ಸಂಪಾದಕರು ಪ್ರತಿಯೊಬ್ಬರು ಹೊರಗಡೆ ಇರ್ತಕ್ಕಂಥ ಸೋರ್ಸಸ್ ಮೇಲೆ ಅವಲಂಬನೆ ಆಗ್ತೀವಿ. ನಾವಂತೂ ಅವಲಂಬನೆ ಇದೀವಿ ಹೊರಗಡೆ ಮೇಲೆ. ಯಾಕಂದ್ರೆ ಸರ್ಕಾರದ ಜಾಹೀರಾತು ಮೇಲೆ ಯಾವತ್ತಿಗೂ ಅವಲಂಬನೆ ಆಗಬಾರ್ದು ಅಂತ ನನ್ನೊಂದು ಕಳಕಳಿ ಮನವಿ. ಸರ್, ಆರ್ಥಿಕ ಸಬಲೀಕರಣಕ್ಕೆ ಏನ್ ಮಾಡ್ಕೊಳ್ತೀರಾ? ಖಾಸಗಿ ಜಾಹೀರಾತುಗಳನ್ನ ಕಲೆಕ್ಟ್ ಮಾಡಲಿಕ್ಕೆ, ಕ್ರೋಢೀಕರಣಕ್ಕೆ, ನೀವು ನಿಮ್ಮ ಪತ್ರಿಕೆ ಸ್ವಯಂ ಆರ್ಥಿಕ ಸ್ವಾವಲಂಬನೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಏನು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀರಾ? ಸರ್, ನಾವು ಸರ್ಕಾರದ ಜಾಹೀರಾತು ಒಂದೇ ನಿಮ್ಗೆ ಆರ್ಥಿಕ ಮೂಲ ಇದೆ ಈಗ. ಅದು ಹೊರತಾಗಿ ಖಾಸಗಿ ಜಾಹೀರಾತುಗಳು ಇದನ್ನೆಲ್ಲ ತಗೊಳ್ಳಿಕ್ಕೆ ಏನು ಇದು ಮಾಡ್ಕೊಳ್ತಾ ಇದ್ದಾರೆ? ಆರ್ಥಿಕ ಸಬಲೀಕರಣಕ್ಕೆ ಪತ್ರಿಕೆ ಸಬಲೀಕರಣಕ್ಕೆ ಸರ್ಕ್ಯುಲೇಷನ್ ಇಂಪಾರ್ಟೆಂಟ್. ಆ ಪತ್ರಿಕೆ ಬರ್ತಕ್ಕಂಥ ಸುದ್ದಿಗಳಾಗ್ಲಿ ಇತರೆ ಗುಣಮಟ್ಟದ ಮೌಲ್ಯಗಳನ್ನು ಕಾಪಾಡಿಕೊಳ್ಳಬೇಕಾಗ್ತದೆ. ನಾವು ಸಂಪಾದಕರಾದಂಥವ್ರು, ಮಾಲಕರಾದಂಥವ್ರು ಆ ಗುಣಮಟ್ಟವನ್ನು ಕಾಪಾಡ್ಕೊಂಡು ಬಂದ್ರೆ ಆಟೋಮೆಟಿಕ್ ಆಗಿ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಸಿಗ್ತದೆ. ಆ ನಿಟ್ಟಿನಲ್ಲಿ ನಾವು ಒಂದು ಪ್ರೋಗ್ರೆಸ್ ಅನ್ನ ತೋರಿಸಬೇಕಾಗ್ತದೆ. ಸರ್, ಈಗ ನೀವು ಬರೀ ರಾಜ್ಯ ಸರ್ಕಾರದ ಜಾಹೀರಾತುಗಳ ಮೇಲೆ ಮಾತ್ರ ಕೇಂದ್ರೀಕರಣಗೊಳಿಸ್ತಾ ಇದ್ದೀರಾ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕೇಂದ್ರ DAVP ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದ ಜಾಹೀರಾತುಗಳಿಗೆ ಯಾಕೆ ಪ್ರಯತ್ನ ಬರ್ತಾ ಇಲ್ಲ? ಸರ್, ಅದು ಒಂದು ಮಾನದಂಡನಿದೆ. ಇವಾಗ ಕೇಂದ್ರ ಸರ್ಕಾರದ ಜಾಹೀರಾತು ಬರ್ಬೇಕಾದ್ರೆ ಅದೊಂದು ಮೀಡಿಯನ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಮೀಡಿಯಾ. ಅದೊಂದು ಅವರವರು ಇಂಡಿಪೆಂಡೆಂಟ್ ತೀರ್ಮಾನ, ಅದು ಅವರವರ ಪತ್ರಿಕೆಗಳ ಇಂಡಿಪೆಂಡೆಂಟ್ ತೀರ್ಮಾನ ಅವರಲ್ಲಿ ಬಿಟ್ಟಿದೆ ಸರ್. ಈಗ ಏನಾಗುತ್ತೆ, ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಅವರಿಗೆ ಅಂತ ಒಬ್ಬ ಆಫೀಸರ್, ಲೈಸನಿಂಗ್ ಆಫೀಸರ್ ಇರ್ತಾರೆ, ಅಥವಾ ಅಡ್ವರ್ಟೈಸ್ಮೆಂಟ್ ನೋಡ್ಕೊಳ್ಳಿಕ್ಕೆ ಸೇಲ್ಸ್ ಆಫೀಸರ್ಸ್ ಒಬ್ಬರು ಇರ್ತಾರೆ. ಈ ಸಣ್ಣ ಪತ್ರಿಕೆಗಳು ಅಥವಾ ಪ್ರಾದೇಶಿಕ ಪತ್ರಿಕೆಗಳು, ಜಿಲ್ಲಾ ಪತ್ರಿಕೆಗಳು ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈ 40 ಜನ 45 ಜನ ಒಟ್ಟಾರೆ ಮಾಡಿಕೊಂಡು ಒಬ್ಬರನ್ನ ಇಟ್ಕೊಂಡು ಯಾಕೆ ಕಲೆಕ್ಟ್ ಮಾಡಬಾರ್ದು? 40-45 ಜನ ಯಾರನ್ನೋ ಒಬ್ಬರನ್ನ ಇಟ್ಕೊಂಡು ಶೇರ್ ಮಾಡಿಕೊಂಡು ನಿಮಗೆ ಖಾಸಗಿ ಜಾಹೀರಾತುಗಳನ್ನು ಬೇರೆ ಬೋರ್ಡು, ಕಾರ್ಪೊರೇಷನ್ ಇದನ್ನ ಮಾಡ್ಬೋದು. ತಾವು ಹೇಳೋದನ್ನ ಇವಾಗ ಏನಂದ್ರೆ, ಇವಾಗ ಅದನ್ನ ನಾವು ಹೇಳೋದಕ್ಕೆ ಸರಳವಾಗ್ತಿದ್ದು. ಕಾಂಪಿಟೇಷನ್ ಯುಗದಲ್ಲಿ ನಮ್ದೇ ಆದಂತ ಪತ್ರಿಕೆಯಲ್ಲಿ ಉದಾಹರಣೆ ಹೇಳ್ತೀನಿ ಸರ್, ನಾವು ಮುಕ್ತವಾಗಿ ಹೇಳ್ತಾ ಇದ್ದೀನಿ ತಮ್ಗೆ. ಇವಾಗ ನನ್ನ ಜಾಹೀರಾತಲ್ಲಿ ಬರ್ತಕ್ಕಂಥದ್ದು ಇನ್ನೊಬ್ರಿಗೆ ಹೇಳೋದೇ ಇಲ್ಲ. ನಾವು ಕಾಂಪಿಟೇಷನ್ ಇದೆ. ಜಾಹೀರಾತು ಅಂದ್ರೆ ಕಮರ್ಷಿಯಲ್. ನಾವು ಯಾಕಂದ್ರೆ ಲಾಭ ಬರೋದು ನನಗೆ ಜಾಸ್ತಿ ಬರ್ಬೇಕು ಅನ್ನೋದು ನಿರೀಕ್ಷೆ ಇರ್ತದೆ. ಇದನ್ನ ಒಟ್ಟಾಗಿ ನಾವು 40 ಜನ ಆಗಲಿ 50 ಜನ ಆಗಿ ಒಟ್ಟಾಗಿ ಕುತ್ಕೊಂಡು ನಾವು ಡಿಸೈಡ್ ಮಾಡಿ ಜಾಹೀರಾತು ತಗೊಳಕ್ ಆಗೋದಿಲ್ಲ. ನನ್ನ ಕೆಪಾಸಿಟಿ ತಕ್ಕಂತೆ ನನಗೆ ಜಾಹೀರಾತು ಬರುತ್ತೆ. ಇನ್ನೊಬ್ಬರಿಗೆ ಕಮ್ಮಿ ಕೊಡ್ತಾರೆ, ಇನ್ನೊಬ್ರಿಗೆ ಜಾಸ್ತಿ ಕೊಡ್ತಾರೆ. ಆ ತರ ಇರ್ತದೆ. ಇದು ಸಮಾನವಾಗಿ ಸಂಘಟನೆ ವಿಷಯದಲ್ಲಿ ನಾವು
ಅನ್ಯಾಯ ಆದಾಗ ಅದನ್ನ ಒಗ್ಗಟ್ಟಾಗಿ ನಾವು ಅದನ್ನ ಪ್ರತಿಭಟಿಸ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ. ಅದಕ್ಕೇನ್ ಬೇಕು ಮಾಡಿಕೊಂಡಿದೀವಿ. ಸಂಘಟನೆ ಬೇರೆ ಆಗ್ತದೆ, ಪತ್ರಿಕೆ ನಡೆಸೋ ವಿಚಾರನೆ ಬೇರೆ ಆಗ್ತದೆ. ಅದು ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆಗಿ. ಇದು ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಅದರಲ್ಲಿ ಒಗ್ಗಟ್ಟಾಗ್ತೀವಿ ಅಷ್ಟೇ. ಇದಕ್ಕೆಲ್ಲನೂ ತಾವೆಲ್ಲ ಕಾರ್ಯಕ್ರಮ ಬಂದು ಒಂದು ಕಾರ್ಯಕ್ರಮವನ್ನ ಪಬ್ಲಿಷ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ತಾವೆಲ್ಲರೂ ಬರ್ಬೋದು ಸರ್. ಥ್ಯಾಂಕ್ ಯು ಸೊ ಮಚ್.